ಮರದ ತಿಮ್ಮಕ್ಕ ವಿಶ್ವಕ್ಕೆ ಮಾದರಿ. ಅವರ ಅನನ್ಯ ಸೇವೆಯನ್ನು ಪ್ರತಿನಿತ್ಯವೂ ನಾವು ಸ್ಮರಿಸಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು. ನಗರದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ಪತ್ರಕರ್ತ ಸಂಘಟನೆಗಳ ಮಹಾ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸಾಲು ಮರದ ತಿಮ್ಮಕ್ಕನವರ ನುಡಿ ನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೆಲವು ಸಾಧಕರು ಸಮಾಜದಲ್ಲಿ ಶಾಶ್ವತವಾಗಿದ್ದಾರೆ. ಎಲ್ಲರೂ ಇಂತಹ ಕೆಲಸಗಳನ್ನು ಮಾಡುವ ಮೂಲಕ ಇವರ ಸೇವೆಯನ್ನು ಮಾದರಿಯನ್ನಾಗಿ ಮಾಡುತ್ತಾರೆ. ಅವರಂತೆ ನಾವು ಮಾಡುವ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿಯಬೇಕು. ಸಾಧಕರಿಗೆ ಯಾವುದೇ ಬಡತನ ಅಡ್ಡಿ ಬರಬಾರದು. ಸಾಧನೆ ಮಾಡುವ ಹಂಬಲ ನಮ್ಮಲ್ಲಿ ಉಂಟಾಗಬೇಕು. ಶಿಕ್ಷಣ ಇಲ್ಲದಿದ್ದರೂ ಸಾವಿರಾರು ಮರಗಳನ್ನು ಬೆಳೆಸುವ ಮೂಲಕ ನಿಸ್ವಾರ್ಥ ಸೇವಕಿಯಾಗಿ ಎಂದಿಗೂ ಮರೆಯಲಾಗದು ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಮಾತನಾಡಿ, ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡಿದ ಸಾಲು ಮರದ ತಿಮ್ಮಕ್ಕ ಎಂದಿಗೂ ಅಜರಾಮರ. ಅವರಂತೆ ನಿಸ್ವಾರ್ಥ ಸೇವೆ ಮಾಡುವ ಪತ್ರಕರ್ತರಿಗೆ ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕು ಎಂದರು. ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷ ಸೂರಾಗ್ನಿ ಶಿವು ಮಾತನಾಡಿ, ಪತ್ರಕರ್ತರ ರಕ್ಷಣೆಗಾಗಿ ಪತ್ರಿಕಾ ಸುರಕ್ಷಾ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಪತ್ರಕರ್ತರು ನಿರ್ಭೀತಿಯಿಂದ ವರದಿಗಳನ್ನು ಪ್ರಕಟಿಸುವಂತೆ ಆಗಬೇಕಿದೆ. ಸರ್ಕಾರಗಳು ಪತ್ರಕರ್ತರಿಗೆ ಅಗತ್ಯ ಇರುವ ನಿವೇಶನ, ಬಸ್ ಪಾಸ್, ಆರೋಗ್ಯ ಸುರಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಮಾತನಾಡಿದರು. ರಾಜ್ಯ ಸಂಘದ ಮುಖಂಡರಾದ ಕೆಪಿ ಭೂತಯ್ಯ, ರೆಡ್ಡಿಹಳ್ಳಿ ವೀರಣ್ಣ, ಶ್ರೀಕಂಠಮೂರ್ತಿ, ಸಿಟಿ ವೀರೇಶ್, ಒಕ್ಕೂಟದ ತಾಲೂಕಾ ಅಧ್ಯಕ್ಷ ಪಿ ಬಶೀರ್ ಹಯಾತ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎಂಕೆ ದೇವಪ್ಪ, ಜಾಮಿಯಾ ಮಸೀದಿ ಅಧ್ಯಕ್ಷ ಯಾಕೂಬ್ ಅಲಿ, ಯುಎಸ್ ವಿಷ್ಣುಮೂರ್ತಿ ರಾವ್, ಎಂಎನ್ ಮೃತ್ಯುಂಜಯ ಮುಂತಾದವರು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಎಲ್ಲ ವೇದಿಕೆಯ ಗಣ್ಯ ವ್ಯಕ್ತಿಗಳು ಪುಷ್ಪಾರ್ಚನೆಯ ಮೂಲಕ ವೃಕ್ಷ ಮಾತೆಯನ್ನ ನೆನೆಯುವಂತಹ ದಿನ. ಉತ್ತಮವಾದಂತಹ ಅಚ್ಚುಕಟ್ಟಾದಂತಹ ಚಿಕ್ಕ ಕಾರ್ಯಕ್ರಮ ಆದರೂ ಪ್ರೀತಿಯಿಂದ ಎಲ್ಲ ಆಗಮಿಸಿರ್ತಕ್ಕ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಲ್ಲಿಕಾರ್ಜುನ್ ಸರ್ ಇನ್ನ ಸುಮಾರು 10 ಶಾಸಕರು ನಿಮ್ ಜೊತೆಗೆ ಇರ್ತಾರೆ. ಗಡಿಬಿಡಿ ಮಾಡ್ಕೋಬೇಡಿ. ಉತ್ತಮ ಕಾರ್ಯಕ್ರಮ, ಅದ್ಭುತವಾದಂತಹ ಕಾರ್ಯಕ್ರಮ. ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ, ರಿಜಿಸ್ಟರ್ಡ್ ಬೆಂಗಳೂರು ಚಳ್ಳಕೆರೆ ಶಾಖೆ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳ ಮಹಾ ಒಕ್ಕೂಟ ಬೆಂಗಳೂರು ಇವತ್ತ ಸಂಯುಕ್ತ ಆಶ್ರಯದಲ್ಲಿ ಪದ್ಮಶ್ರೀ ಪುರಸ್ಕೃತ ಕಾರ್ಯಕ್ರಮ. ಎಲ್ಲರ ವೃಕ್ಷ ಮಾತೆಯಾದಂತಹ ಸಾಲು ಮರದ ತಿಮ್ಮಕ್ಕನವರು 114 ವರ್ಷಗಳ ಸುದೀರ್ಘವಾಗಿ ಬದುಕಿ ತನ್ನ ಸಾರ್ಥಕ ಜೀವನವನ್ನು ಒಬ್ಬ ಕಾರ್ಮಿಕಳಾಗಿ ತೀವ್ರ ಬಡತನ ಇದ್ದರೂ ಇಡೀ ನಮ್ಮ ದೇಶಕ್ಕೆ ಒಬ್ಬ ಪ್ರಬುದ್ಧತೆ, ಇನ್ನೊಬ್ಬರಿಗೋಸ್ಕರ ನಾವು ಹೆಂಗ್ ಬದುಕಬೇಕಂದ್ಬಿಟ್ಟು ಇಡೀ ನಾಡಿಗೆ ತೋರಿಸ್ಕೊಟ್ಟಂತಹ ತಾಯಿಗೆ ಹೃದಯಪೂರ್ವಕವಾಗಿ ಈ ಸಭೆಯ ಮೂಲಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಣ ಎಷ್ಟಿದ್ದರೆ ಋಣ ಇದ್ದರಷ್ಟೇ ಮಾತ್ರ ಜೀವನ. ನಮ್ದಿರ್ಬೋದು, ನಿಮ್ದಿರ್ಬೋದು, ಇನ್ನೊಬ್ದಿರ್ಬೋದು. ಇವತ್ತು ಎಷ್ಟೇ ಕೋಟ್ಯಾಂತರ ರೂಪಾಯಿ ನಾವು ಮಾಡಿದ್ರು ಋಣ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಋಣ ಇರೋದ್ರೊಳಗಡೆ ಒಂದು 4 ಒಳ್ಳೆ ಕೆಲಸ ಮಾಡ್ತಾ ಸಾಕ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ನೆನಿತಾ ಇವತ್ತು ನೋಡಿ, ಅವಿದ್ಯಾವಂತರಾಗಿದ್ರು ಇವತ್ತು ಸಾಲು ಮರದ ತಿಮ್ಮಕ್ಕನವರು ಇನ್ನೊಬ್ಬರ ಕಷ್ಟವನ್ನು ಅರ್ಥಕೊಂಡು ತನಗೆ ಮಕ್ಕಳಾಗಲ್ಲದಿದ್ದರೂ ಆ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ಈ ವೃಕ್ಷಗಳನ್ನೇ, ಸಸಿಗಳನ್ನ ದಾರಿ ಉದ್ದಕ್ಕ ನೆಡ್ತಾ ಅವೇ ತನ್ನ ಮಕ್ಕಳಂದ್ಬಿಟ್ಟು ಆ ರೀತಿ ಪ್ರೀತಿ ಪಟ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ನಾವು ಯಾವತ್ತಿಲ್ಲಿ ಮಾಡ್ತೀವಿ. ಇಲ್ಲಿ 3 ಒಂದು ಬಣಗಳಿದ್ದಾವೆ. ಅದರಲ್ಲಿ ನಮ್ಮ ಮಲ್ಲಿಕಾರ್ಜುನ ಅವರ ಬಣ, ಒಂದು ನಮ್ಮ ಶಿವಕುಮಾರ್ ಅವರು ಏನಿದ್ದಾರೆ ಅವ್ರ ಬಣ ಯಾವತ್ತು ಕಾರ್ಯಕ್ರಮ ಮಾಡ್ತೀವಿ. ಆದರೆ ಈ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಯಾಕಂದರೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಅವರು ಪತ್ರಕರ್ತರ ಜೊತೆಗೆ ಎಲ್ಲ ಪತ್ರಕರ್ತರನ್ನ ಸುಮಾರು 7 ಜನ ಅವರೇನು ವಿಶೇಷ ಆಹ್ವಾನಿತರಾಗಿ ಬಂದಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಜೊತೆಗೆ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಸಾಲು ಮರದ ತಿಮ್ಮಕ್ಕ ಈಗಾಗಲೇ ನೋಡಿ, ಅವರು ಬಹುಶಃ ಯಾರು ಕೂಡ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರಲಿ,
ಭಾರತ ಅವರನ್ನು ಎಲ್ಲರೂ ನೆನೆಸಲ್ಲ. ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೀತಾರೆ. ಅಮೆರಿಕ ಸಂಸ್ಥಾನದ ಶಿಕ್ಷಣಕ್ಕೆ, ಪರಿಸರ ಶಿಕ್ಷಣಕ್ಕೆ ಬೇಕಾದಂಥ ಸಂಪನ್ಮೂಲ ವ್ಯಕ್ತಿಗಳನ್ನು, ತಿಮ್ಮಕ್ಕನವ್ರನ್ನ ಸಂಪನ್ಮೂಲಗಳನ್ನು ಅವ್ರು ಯಾವ ರೀತಿ ಬಳಸಿದ್ರೆ ಉದಾಹರಣೆ, ಇಡೀ ವಿಶ್ವದ ಮಕ್ಕಳು ಓದಂಥ ವ್ಯವಸ್ಥೆ. ಪರಿಸರ ಅಂದ ತಕ್ಷಣ ನೆನಪಾಗೋದು ಸಾಲುಮರದ ತಿಮ್ಮಕ್ಕ. ಸ್ವಾರ್ಥ ಇಲ್ಲದಲೇ ಬದುಕಿದ್ರೆ ಆರೋಗ್ಯ ಯಾವ ರೀತಿಯಾಗಿರ್ತದೆ. ಯಾವತ್ತೂ ಕೂಡ ನಾವು ದ್ವೇಷ, ಅಸೂಯೆ, ಬೇರೆ ಬೇರೆ ವಿಷಯದಲ್ಲೇ ನಾವೆಲ್ಲ ಕಳಿತೀವಿ. ನಮಗೆ ಆರೋಗ್ಯನೂ ಕೂಡ ನಾವು ಯಾವ ರೀತಿಯಾಗಿ ನಾವು ಬೇರೆ ಹಿತಕ್ಕೋಸ್ಕರ, ಬೇರೆರ ಹಿತ, ಇಲ್ಲಿ ನೋಡಿ ಅವರು ಯಾವುದೂ ಮಾಡಲಿಲ್ಲ, ಅವ್ರು ಯಾವುದೂ ಆಸ್ತಿ ಮಾಡಲಿಲ್ಲ, ಯಾವುದೂ ಅಧಿಕಾರ ಪಡೀಲಿಲ್ಲ. ಅವರು ಮರಗಳನ್ನು ನೆಟ್ಟು ಮರಗಳಿಂದ ಪರಿಸರ ಎಲ್ರಿಗೂ ಸಿಗೋಂಥದ್ದು, ಸರ್ವರಿಗೂ. ಅವ್ರಿಗೇನು ಮಾಡಲಿಕ್ಕಾಗತ್ತೆ ಅದನ್ನು ಮಾಡಿ ಕಷ್ಟಪಟ್ಟು ಅವ್ರ ಮರಗಳನ್ನು ಬೆಳೆಸೋದ್ರ ಮುಖಾಂತರನೇ ಅವರು ವಿಶ್ವಮಟ್ಟದಲ್ಲಿ ಅವರು ಖ್ಯಾತಿ ಪಡಿತಾರೆ. ಸಾರ್ಥಕ ಜೀವನ, ಅವ್ರು ಯಾವತ್ತೂ ಕೂಡ ಅಮರರಾಗಿರ್ತಾರೆ. ಪರಿಸರ ಅಂದ ತಕ್ಷಣ ಈ ಕಲಿಗೆ ಇರೋವರೆಗೂ ಇರ್ತಾರೆ. ಕೆಲವೊಬ್ಬರ ಸಾಧನೆಗಳು ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು ಅವರು ಕೂಡ ಈ ಮಾನವ ಕುಲ ಇರೋವರೆಗೂ ಕೂಡ ಇರ್ತಾರೆ ಭಾರತ ದೇಶದಲ್ಲಿ. ಭಾರತ ದೇಶ ಬೇರೆಯವ್ರಿಗೂ ಕೂಡ ಉದಾಹರಣೆ ಆಗ್ತದೆ. ಆ ರೀತಿಯಾದ ಬದುಕು, ವಿಶೇಷವಾದ ವ್ಯಕ್ತಿತ್ವಗಳು. ಯಾಕಂದರೆ ಬೇರೆಯವರೆಲ್ಲ ಬೇರೆ ಸ್ಥಾನ ಆಗ್ತದೆ. ಈಗಾಗಲೇ ಯಾವುದೇ ಒಂದು ತಗೊಳ್ಳಿ, ನೀವು ಗ್ರಾಮ ಪಂಚಾಯತಿ ಸದಸ್ಯರು, ನನ್ನ ಸದಸ್ಯ, ವಿಶೇಷವಾದ ಒಂದು ಕಾರ್ಯಕ್ರಮ ಇವತ್ತು. ಬಹುಶಃ ನಾವು ಭಾಳಷ್ಟು ಸಭೆ ಸಮಾರಂಭಗಳನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ. ಕಾರಣ ಸಾಲುಮರದ ತಿಮ್ಮಕ್ಕನವರ ಒಂದು ಬದುಕು, ಅವರ ಬದುಕು ಎಲ್ರಿಗೂ ಕೂಡ. ನಾವು ಯಾವತ್ತೂ ಈ ಮಹಾತ್ಮ ಗಾಂಧಿಯವರು ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳ್ತಾರೆ. ಬಹುಶಃ ಸಾಲುಮರದ ತಿಮ್ಮಕ್ಕನವರ ಜೀವನವೇ ಒಂದು ಸಂದೇಶ. ಬರೀ ನಮ್ಮ ತುಮಕೂರಿಗೆ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಅಲ್ಲ, ನಮ್ಮ ದೇಶಕ್ಕೆಲ್ಲ, ಇಡೀ ವಿಶ್ವಕ್ಕೆ ಅಂತ ಹೇಳಿ ನಾವು ಭಾವಿಸ್ಬೋದು. ಯಾಕಂದರೆ ಅವರ ಮಾಡಿದ ಸಾಧನೆಗಳೇ ಮಾತನಾಡ್ತದೆ. ನಾವು ಯಾರೂ ಕೂಡ ಭಾಷಣದಲ್ಲಿ ಅವ್ರನ್ನ ವರ್ಣನೆ ಮಾಡೋದು ಬೇಕಾಗಿಲ್ಲ. ಅವರ ಬದುಕು, ಅವರು ಬದುಕಿದಂಥ ಬದುಕು ಆ ರೀತಿಯಾದ ವ್ಯವಸ್ಥೆನಲ್ಲಿದೆ. ಕಾರಣ ಯಾಕಂದರೆ ಅವರು ಒಂದು ದೊಡ್ಡ ಹುದ್ದೆನೆಲ್ಲ ಅಲಂಕರಿಸಿಲ್ಲ. ಅಮೇರಿಕದ ಅಧ್ಯಕ್ಷರಲ್ಲ, ಭಾರತ ದೇಶದ ಪ್ರಧಾನಮಂತ್ರಿಗಳಲ್ಲ, ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲ, ಶಾಸಕರಲ್ಲ, ಮಂತ್ರಿಗಳಲ್ಲ. ಇವು ಯಾವುದೂ ಇಲ್ಲದೇ ಅವರು ಸಾಮಾನ್ಯ ಒಂದು ಮಹಿಳೆಯಾಗಿ ಹುಟ್ಟಿ ಇಡೀ ವಿಶ್ವದಲ್ಲಿ ಅವ್ರನ್ನ ನೆನೆಸಂಥ ಕೆಲಸ ಮಾಡಿದಾರಂದರೆ ಅವ್ರನ್ನ ನಾವು ಯಾವತ್ತೂ ಕೂಡ ಅವ್ರನ್ನ ಮಹಾತ್ಮರು ಅಂತ ಹೇಳಿ ಭಾವಿಸ್ಬೋದು. ಹಾಗಾಗಿ ಅವರ ಜೀವನ, ಅವರು ಇನ್ನು 1911 ಜೂನ್ 30ರಂದು ಹುಟ್ಟಿ ಅವರು 114 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿ ನವೆಂಬರ್ 14, 2025ರಂದು ಅವರು ನಿಧನವಂತಾರೆ. ಅವರು 114 ವರ್ಷಗಳ ಜೀವನವನ್ನು ನಡೆಸಿ ಎಲ್ರಿಗೂ ಕೂಡ ಎಲ್ರಿಗೂ ಅವರು ಒಂದು ಮಾದರಿಯಾಗಿ ಬದುಕನ್ನು ಬದುಕ್ತಾರೆ. ಅವರ ಬದುಕು ಬಹುಶಃ ಹಳ್ಳಿನಲ್ಲಿ ಹುಟ್ಟಿ, ತುಮಕೂರು ಜಿಲ್ಲೆಯ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಹುಟ್ಟಿ ಅವರು ಗುಬ್ಬಿ ತಾಲೂಕಿನವರು. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಅವ್ರ ತಂದೆ ತಾಯಿ ಕೂಡ ಅನಕ್ಷರಸ್ಥರು. ಜೊತೆಗೆ ಅವರನ್ನು ಮದುವೆ ಮಾಡಿ, ಏನು ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ಹೆಣ್ಮಗಳು ಹುಟ್ಟಿದ ತಕ್ಷಣ ಮದುವೆ ಮಾಡಿದ್ರೆ ಒಂದು ಜವಾಬ್ದಾರಿ ಮುಗೀತು ಅಂತ ಹೇಳಿ ಅವರು ಚಿಕ್ಕರಂಗಯ್ಯ ಅಂತ ಹೇಳಿ ಅವ್ರನ್ನ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿದ ನಂತರ ಮಾಮೂಲಿ ಸಂಸಾರ ಜೀವನ. ಮದುವೆ ಆದಮೇಲೆ ಮಕ್ಕಳಾದಮೇಲೆ ಮಕ್ಕಳನ್ನು ಪೋಷಣೆ ಮಾಡೋಂಥದ್ದು. ಬಹುಶಃ ಅವರಿಗೆ ಮಕ್ಕಳಾಗಿದ್ದರೆ ಈ ಸಾಧನೆ ಮಾಡ್ತಿದ್ರು ಇಲ್ಲ ಗೊತ್ತಿಲ್ಲ. ನೋಡಿ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಕೊಡ್ತಾನೆ. ಅಂದರೆ ನಮಗೆ ಕಷ್ಟ ಯಾವತ್ತನ್ನ ಬಂದಾಗ ನಾವು ಕಷ್ಟಕ್ಕೆ ಅಂಜಿಬಿಡ್ತೀವಿ. ಯಾವುದೇ ಒಂದು ಆದ್ರೂ ಕೂಡ ಆಲ್ ಫಾರ್ ಗುಡ್. ನಾವೇನು ಆಗುತ್ತೆ ನಮ್ಗೆ ಆ ಸಂದರ್ಭದಲ್ಲಿ ಒಳ್ಳೇದಕ್ಕೆ ಆಗುತ್ತೆ. ಏನೇ ಒಂದು ಘಟನೆ ಮಾಡಿದ್ರು, ಏನೇ ಒಂದು ಕಷ್ಟ ಆಗಿದ್ರು ಮುಂದೆ ಏನಾದ್ರು ಒಳ್ಳೇದಕ್ಕೆ